ಪ್ಯಾರಿಸ್ ಪ್ರಣಯ ಸಿನಿಮಾ ಲಾಂಚ್ ಮಾಡಿದ್ದೀನಿ, ಗೊತ್ತಾಯ್ತಲ್ವಾ ನಿನಗೆ? ಗೊತ್ತಿದೆ ಸರ್. ಅದಕ್ಕೆ ನಮ್ಗೆ ಯಾಕೋ ಸರಿ ಹೋಗ್ತಾ ಇಲ್ಲ ಕಂಪೋಸ್ ಟ್ಯೂನ್ಸ್ ಎಲ್ಲ. ಹಾಗಾಗಿ ನಮ್ಮ ರಿಚರ್ಡ್ ಲೂಯಿಸು, ನಮ್ಮ ಸಾಧು ಕೋಕಿಲ ಇಬ್ರು ಈ ಸಿನಿಮಾಗೆ ಸ್ಟೀಫನ್ ಇಸ್ ದ ಪರ್ಫೆಕ್ಟ್ ಪರ್ಸನ್ ಸರ್ ಅಂತ ಹೇಳಿದ್ದಾರೆ. ಅದಕ್ಕೆ ಸಾಕಷ್ಟು ಡಿಸ್ಕಷನ್ ಆಗಿ ನಾನು ನಿನಗೆ ಆಪರ್ಚುನಿಟಿ ಕೊಡ್ತೀನಿ, ನೀನೇ ಮಾಡ್ತೀಯ ಅಂತ ಕೇಳಿದ್ರು. ನೀವು ಅಮೆರಿಕಾನು ಅಂತ ಒಂದು ಚಿತ್ರಕ್ಕೆ, ಮೊದಲನೇ ಚಿತ್ರ ಅದು, ಮೊದಲನೇ ಚಿತ್ರಕ್ಕೆ ನಾನು ಮ್ಯೂಸಿಕ್ ಅರೇಂಜ್ ಮಾಡಿಕೊಟ್ಟೆ ಅವರಿಗೆ. ಟ್ಯೂನ್ಸ್ ಎಲ್ಲ ಅವರೇ ಮನೋಮೂರ್ತಿ ಸರ್ ಮಾಡಿದ್ದು, ನಾನು ಮ್ಯೂಸಿಕ್ ಮತ್ತು ಅರೇಂಜ್ ಮಾಡಿ ಆರ್ಕೆಸ್ಟ್ರೇಟ್ ಮಾಡಿ ಕಂಡಕ್ಟ್ ಮಾಡಿ ರೆಕಾರ್ಡ್ ಮಾಡಿ ಕೊಟ್ಟೆ. ನಾನು ನಮ್ಮ ಗುರುಗಳನ್ನೆಲ್ಲ ನೆನೆಸ್ಕೊಂಡು, ನಮ್ಮ ಹೆಗಡೆ ಪರಮೇಶ್ವರ ಹೆಗಡೆ ಗುರುಗಳನ್ನ, ವಿದ್ವಾನ್ ವೆಂಕಟಪ್ಪ ಅವ್ರನ್ನೆಲ್ಲ ನೆನೆಸ್ಕೊಂಡು ಶುರು ಮಾಡಿದೆ. ನನಗೆ ಸಿಕ್ಕಿದ್ದು ಒಳ್ಳೆ ಇದಕ್ಕೆ ಸೂಕ್ತವಾದ ರಾಗ ಅಂದರೆ ಆಹಿರ್ ಭೈರವ್ ಅಂತ. ಅದು ನಮ್ಮ ಕರ್ನಾಟಕಲ್ಲಿ ಚಕ್ರವಾಕ ಅಂತ ಹೇಳ್ತೀವಿ. ಮಧ್ಯಮನ ಷಡ್ಜ ಮಾಡ್ಕೊಂಡ್ಬಿಟ್ರೆ ಅದು ಸರಸಾಂಗಿ ಥರ ಕೇಳುತ್ತೆ, ಹಿಂದೂಸ್ತಾನಿ ನಟ ಭೈರವ್ ಥರ ಕೇಳುತ್ತೆ. ಸ ರೇ ಗ ಮ ಪ ದ ನಿ ಸ ಸ ನಿ ದ ಪ ಮ ಗ ರೇ ಸ, ಇದು ಆಹಿರ್ ಭೈರವ್. ಸ ಮ ಮಾನ ಷಡ್ಜ ಸ ರಿ ಗ ಮ ಪ ದ ನಿ ಸ ಸ ನಿ ದ ಪ ಮ ಗ ರಿ ಸ, ಸರಸಾಂಗಿ ಥರ ಕೇಳುತ್ತೆ. ಮುಂಗಾರು ಮಳೆನಲ್ಲಿ ವೈಲಿನ್ ಸೆಕ್ಷನ್ ಹೇಳ್ಬೇಕಂದ್ರೆ 26 ವೈಲಿನು, 11 ವಿಯಾಲೋ, 4 ಚೆಲೋ, 2 ಡಬಲ್ ಬಾಸ್ ಯೂಸ್ ಮಾಡಿದೆ. ಅದು ನಾನು ಬಾಂಬೆಲಿ ಯೂಸ್ ಮಾಡಿದ್ದು. ಆ ಒಂದು ಸ್ಟ್ರೆಂತ್ನ, ಅದೇ ಸ್ಟ್ರೆಂತ್ನ ನಾನು ಈ ಸಿನಿಮಾಗೆ ಫಸ್ಟ್ ಟೈಮ್ ಯೂಸ್ ಮಾಡಿದ್ದು. ದೇವದಾಸ ಸಿನಿಮಾ ಬಂದಿತ್ತು, ಯಾವುದು ನಮ್ಮ ಶಾರುಖ್ ಖಾನ್ ಅವ್ರದ್ದು ದೇವದಾಸ್ ಬಂದಿತ್ತು. ಅದರಲ್ಲಿ ನಮ್ಮ ಶ್ರೇಯಾ ಘೋಷಾಲ್ ತುಂಬಾ ಚೆನ್ನಾಗಿ ಹಾಡಿದ್ದು. ಇದನ್ನ ನಿಮಗೆ ಕೇಳಲೇಬೇಕು. ಶ್ರೇಯಾ ಘೋಷಾಲ್ ಅವ್ರನ್ನ ಮೊದಲು ಪರಿಚಯ ಮಾಡಿದ್ದು ನೀವೇ ಅಂತ ಎಲ್ಲ ಕಡೆಯೂ ಸುದ್ದಿ. ಅದು ಹೌದಲ್ವಾ ಸರ್? ಹೌದೌದು. ಇವ್ರನ್ನ ಟ್ರೈ ಮಾಡಿ, ಸ್ಟಿಫನ್ ಚೆನ್ನಾಗಿದೆ, ಸಾಂಗ್ ಟ್ಯೂನ್ ಚೆನ್ನಾಗಿ ಬಂದಿದೆ, ಅವ್ರ ಕೈಗೆ ಹಾಡಿಸ್ಬಿಡಿ ಅಂತ. ಆವಾಗ ನಾವು ಬಾಂಬೆಗೆ ಹೋಗಿ ಶ್ರೇಯಾ ಹತ್ರ ಹಾಡ್ಸ್ಕೊಂಡ್ಬಂದ್ವಿ. ಸರ್, ಆರ್ಕೆಸ್ಟ್ರಾ ಅಂದಾಗ ಫಸ್ಟ್ ನೆನಪಿಗೆ ಬರೋದು ಅಂತ ಅಂದರೆ ಅಲ್ಲಿಯ ಒಂದು ಜಾನರ್ ಬೇರೆ ಥರ ಇರುತ್ತೆ. ಅಲ್ಲಿಂದ ಫಿಲ್ಮ್ ಇಂಡಸ್ಟ್ರಿಗೆ ಬರುವಂಥದ್ದು, ಅಲ್ಲಿ ಫಿಲ್ಮ್ ಇಂಡಸ್ಟ್ರಿ ಜಾನರ್ ಬೇರೆ ಥರ ಇರುತ್ತೆ. ಆರ್ಕೆಸ್ಟ್ರಾ ಎಕ್ಸ್ಪೀರಿಯನ್ಸ್ ಹೇಗೆ ನಿಮಗೆ ಫಿಲ್ಮ್ ಇಂಡಸ್ಟ್ರಿ ಬಂದಾಗ ಹೇಗೆ ಹೆಲ್ಪ್ ಆಯಿತು ಏನು ಅಂತ? ನೋಡಿ, ಆರ್ಕೆಸ್ಟ್ರಾ ಅಲ್ಲಿ ನುಡಿಸೋದೇ ಒಂದು ದೊಡ್ಡ ಎಕ್ಸ್ಪೀರಿಯನ್ಸು. ಯಾಕೆಂದರೆ ನಾವು ಒಂದು ಸಾಂಗ್, ಹೊಸ ಸಾಂಗ್ ರಿಲೀಸ್ ಆಗುತ್ತೆ, ಅದನ್ನು ನಾವು ಕಲಿತು ರಿಹರ್ಸಲ್ ಮಾಡ್ತೀವಿ. ರಿಹರ್ಸಲ್ ಮಾಡಾದ್ಮೇಲೆ ನಾವು ಅದು ಯಾವ ಥರ ರಿಹರ್ಸಲ್ ಮಾಡ್ತೀವಿ ಅಂದರೆ, ಒಂದು ಸಾಂಗ್ ಶುರುವಿಂದ ಎಂಡ್ವರೆಗೂ ಒಂದೇ ಪರ್ಫಾರ್ಮೆನ್ಸ್ ಆಗಬೇಕು, ಒಂದೇ ಕಂಟಿನ್ಯೂ, ಒಂದೇ ಟೇಕ್ ಥರ. ನಾವು ಸಿನಿಮಾನಲ್ಲಿ ಹೆಂಗೆ ಒಂದೇ ಟೇಕ್ ಮಾಡ್ತೀವೋ ಆ ಥರ ಒಂದೇ ಸ್ಟ್ರೈಟಾಗಿ ಒಂದೇ ಪರ್ಫಾರ್ಮೆನ್ಸಲ್ಲಿ ನಾವು ಪ್ಲೇ ಮಾಡಬೇಕು. ಸೊ ಆರ್ಕೆಸ್ಟ್ರಾಯಿಂದ ಯಾರು ರೆಕಾರ್ಡಿಂಗ್ ಸ್ಟುಡಿಯೋಗೆ ಬಂದಿದ್ದಾರೋ ಅವರಿಗೆಲ್ಲ ತುಂಬ ಸಕ್ಸಸ್ಫುಲ್ ಮ್ಯೂಸಿಷಿಯನ್ ಆಗಿದ್ದಾರೆ. ಯಾಕೆಂದರೆ ಆರ್ಕೆಸ್ಟ್ರಲ್ಲಿ ನಮಗೆ ಆ ಥರ ಒಂದು ಪ್ರಾಕ್ಟೀಸ್ ಇತ್ತು. ಸೊ ರಿಹರ್ಸಲ್ ಎಲ್ಲ ಆದಮೇಲೆ ನಾವು ಆನ್ ಸ್ಟೇಜು ಪಬ್ಲಿಕ್ ಮುಂದೆ ಪರ್ಫಾರ್ಮ್ ಮಾಡ್ತಾ ಇದ್ವಿ. ಅಲ್ಲಿ ಎಲ್ಲೂ ಟೇಕ್ ಮಾಡೋಕ್ಕೆ ಚಾನ್ಸೇ ಇರ್ತಾ ಇರಲಿಲ್ಲ. ಪಂಚ್ ಮಾಡೋಕ್ಕಾಗಲ್ಲ, ರೀಟೇಕ್ ಮಾಡೋಕ್ಕೂ ಆಗಲ್ಲ, ಕಟ್ ಮಾಡೋಕ್ಕೂ ಆಗಲ್ಲ. ಸರಿ, ಒಂದ್ಸರಿ ಶುರು ಮಾಡ್ಬಿಟ್ಟ ಅಂದರೆ ನೀವು ಪೂರ್ತಿ ಸಾಂಗು ಪರ್ಫೆಕ್ಟಾಗಿ ನುಡಿಸಿ ಎಂಡ್ ಮಾಡಬೇಕು. ಸೊ ಇದು ಒಂದು ಒಳ್ಳೆ ಪ್ರಾಕ್ಟೀಸು. ಸೊ ಆರ್ಕೆಸ್ಟ್ರಲ್ಲಿ ನಾನು ಅದನ್ನು ಅಭ್ಯಾಸ ಮಾಡ್ಕೊಂಡಿದ್ದಕ್ಕೆ ನಾನು ಸಿನಿಮಾಗೆ ಇಂಡಸ್ಟ್ರಿಗೆ ಬಂದಾಗ ನಾನು ತುಂಬ ಸುಲಭ ಆಯ್ತು ಅದು. ಸೊ ಅಲ್ಲಿ ನಾನು ಮೊದಲನೇ ಸಿನಿಮಾ ಬೇಸ್ ಗಿಟಾರ್ ನುಡಿಸ್ದೆ, ಪ್ರಣಯದ ಪಕ್ಷಿಗಳು ಅಂತ. ಅದರಲ್ಲಿ ನನಗೆ ತುಂಬ ಹೆಲ್ಪ್ ಆಯ್ತದು. ಸೊ ನನಗೆ ಆರ್ಕೆಸ್ಟ್ರಾ ಎಂಥ ಫೌಂಡೇಶನ್ ಆಗ್ತು ಅಂದರೆ, ಒಂದೇ ಪರ್ಫಾರ್ಮೆನ್ಸಲ್ಲಿ ನುಡ್ಸೋದಕ್ಕೆ ಒಂದು ಒಳ್ಳೆ ಕನ್ಸಿಸ್ಟೆಂಟ್ ಡೆವಲಪ್ ಮಾಡ್ತದೆ. ಸೊ ಆರ್ಕೆಸ್ಟ್ರಾಯಿಂದ ಫಸ್ಟ್ ನೀವು ವರ್ಕ್ ಮಾಡಿರೋದು ಪ್ರಣಯದ ಪಕ್ಷಿಗಳು ಮೂವಿಗೆ. ಸರ್, ಅಲ್ಲಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಆರ್ಕೆಸ್ಟ್ರಾಯಿಂದ ಮೂವಿಗೆ ಬಂದ್ರಿ, ತಕ್ಷಣ ನೀವು ಬಂದ್ರಿ, ಅದು ಹೇಗಿತ್ತು? ಹೇಗೆ ಎಕ್ಸ್ಪೀರಿಯನ್ಸ್? ಮೂವಿ ಒಂಥರ ಕರೆಕ್ಟ್, ಬಟ್ ರಿಹರ್ಸಲ್ ಪ್ರೊಸೀಜರ್ ಎಲ್ಲ ಒಂದೇನೆ, ಸೇಮ್ ಪ್ರೊಸೀಜರ್. ಬಟ್ ಏನಂದ್ರೆ, ನಾವಿಲ್ಲಿ ಆರ್ಕೆಸ್ಟ್ರಲ್ಲಿ ಇದ್ದಾಗ ಒಂದು ಸಾಂಗ್ ಕೇಳಿ ಬರ್ಕೊಂಡು ಆಮೇಲೆ ರಿಹರ್ಸಲ್ ಮಾಡ್ತಾ ಇದ್ವಿ. ಕೇಳ್ಬಿಟ್ಟು ಬರ್ಕೋಬೇಕಾಗಿತ್ತು. ಇಲ್ಲಿ ರೆಕಾರ್ಡಿಂಗ್ ಸ್ಟುಡಿಯೋಲಿ ಏನಾಗೋದು, ಒಬ್ರು ಮ್ಯೂಸಿಕ್ ಅರೇಂಜರ್, ಕಂಡಕ್ಟರ್ ಇರೋದು, ಅವರು ನಮಗೆ ಇಂಡಿವಿಜುವಲ್ ಆಗಿ ಫ್ಲೂಟ್ಗಾಗಲಿ, ಸಿತಾರ್ಗಾಗಲಿ, ಸ್ಟ್ರಿಂಗ್ ಸೆಕ್ಷನ್ಗಾಗಲಿ, ಬೇಸ್ ಗಿಟಾರ್ಗಾಗಲಿ, ಕೀಬೋರ್ಡ್ಗಾಗಲಿ ಎಲ್ಲದಕ್ಕೂ ಸೆಪ್ರೇಟ್ ನೋಟ್ಸ್ ಅವರೇ ಡಿಕ್ಟೇಟ್ ಮಾಡ್ತಾರೆ. ಸೊ ಅವ್ರ ಹತ್ರ ನಾವು ಬರ್ಕೊಂಡು ಆಮೇಲೆ ನಾವು ಸೆಕ್ಷನ್ ಬೈ ಸೆಕ್ಷನ್, ಫಸ್ಟ್ BGM, ಪಲ್ಲವಿ, ಸೆಕೆಂಡ್ BGM, ಚರಣ, ಥರ್ಡ್ BGM, ಪಲ್ಲವಿ ಎಲ್ಲ ಸೆಪ್ರೇಟಾಗಿ ರಿಹರ್ಸ್ ಮಾಡಿ, ಆಮೇಲೆ ಒಂದು ಫುಲ್ ಸ್ಟ್ರೆಚ್, ಒಂದು ರನ್-ಥ್ರೂ ಅಂತ ಹೇಳ್ತಾರೆ, ಒಂದು ರನ್-ಥ್ರೂ ಸಾಂಗ್ನ ಒಂದು 5-6 ಸರಿ ರಿಹರ್ಸ್ ಮಾಡ್ತೀವಿ. ರಿಹರ್ಸಲ್ ಆದಮೇಲೆ ನಾವು ಫೈನಲ್ ಟೇಕ್ಗೆ ಹೋಗ್ತೀವಿ. ಸೊ ಅದು ನಮಗೆ ಆರ್ಕೆಸ್ಟ್ರಲ್ಲೇ ನಾವು ಒಂದು ಪ್ರೊಸೀಜರ್ ಕಲ್ತಿರೋದ್ರಿಂದ ಇಲ್ಲಿ ಸಿನಿಮಾಗೆ ಒಂದು ಸಾಂಗಿನ ಹಿಂದೆ ಅದೆಷ್ಟು ಶ್ರಮ ಇರುತ್ತೆ. ಖಂಡಿತ ತುಂಬ ಶ್ರಮ ಇರ್ತದೆ.
ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸುಮಾರು ಜನರು ಉಸಿರಿರ್ತದೆ ಅದರಲ್ಲಿ. ಹೌದು, ನಿಜವಾಗ್ಲೂ ಹೌದು. ಎಷ್ಟು ಕನಸಿರುತ್ತೆ, ಉಸಿರಿರುತ್ತೆ, ಆ ಪ್ರೀತಿ ಇರುತ್ತೆ ಅಲ್ವಾ ಸರ್. ಇದಾದ ನಂತರ ನಾನು ಬರೋದು ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಬಗ್ಗೆ ಮಾತಾಡಕ್ಕೆ. ಸರ್ ಅವ್ರ ಬಗ್ಗೆ ಮಾತಾಡಬೇಕು ಅಂದ್ರೆ ಬಹುಶಃ ಸಾಕಾಗೋದಿಲ್ಲ ದಿನ ಅಂತ ನಾನು ಅನ್ಕೊಳ್ತೀನಿ. ಅವ್ರು ಬರೆಯುವಂಥ ರೀತಿ ಇರ್ಬೋದು, ಅವ್ರ ಕಥೆಗಳನ್ನ ಬರೆಯುವಂಥ ರೀತಿ ಇರ್ಬೋದು, ಅದನ್ನ ಅವ್ರು ಯೂಸ್ ಮಾಡುವಂತಹ ಆ ಒಂದು ಬೇರೆನೇ ರೀತಿ ಅದಕ್ಕೂ ನೀವು ಕಂಪೋಸ್ ಮಾಡುವಂತಹ ರೀತಿ ಅದು ಹೆಂಗೆ ಮ್ಯಾಚ್ ಮಾಡ್ಕೊಂಡ್ರಿ? ಆ್ಯಂಡ್ ಮೊದಲನೇ ಪ್ರಶ್ನೆ ಏನಂದ್ರೆ ಅವ್ರನ್ನ ಹೆಂಗೆ ನೀವು ಮೀಟ್ ಮಾಡಿದ್ರಿ ಅನ್ನುವಂಥದ್ದು. ನಾನು ಕೊಟ್ರೆ ಶ್ರೀ ಕನಸು ಅಂತ ಒಂದು ಸಿನಿಮಾಗೆ ವರ್ಕ್ ಮಾಡಿದೆ. ಆ ಸಿನಿಮಾಗೆ ಸಿ ಅಶ್ವಥ್ ಅವರು ಮ್ಯೂಸಿಕ್ ಮಾಡಿದ್ರು, ಅವರು ಟ್ಯೂನ್ಸ್ ಎಲ್ಲ ಮಾಡಿದರು. ನಾನು ನಮ್ಮ NS ಪ್ರಸಾದ್, ಮ್ಯಾಂಡ್ಲಿ ಪ್ರಸಾದ್ ಅಂತ ನಾವಿಬ್ರು ಸೇರಿ ಅದಕ್ಕೆ BGMs ಎಲ್ಲ ಕಂಪೋಸ್ ಮಾಡಿ ಮ್ಯೂಸಿಕ್ ಅರೇಂಜ್ ಮಾಡಿದ್ವಿ. ಆವಾಗ ನಾನು ನನ್ನ ಮೊದಲ ಭೇಟಿ ನಾಗತಿಹಳ್ಳಿ ಚಂದ್ರಶೇಖರ್ ಜೊತೆ ಆಯಿತು. ನಾನು ಅವ್ರ ಬಗ್ಗೆ ಕೇಳಿದ್ದೆ, ಬಟ್ ಅದೇ ಫಸ್ಟ್ ಟೈಮ್ ಅವ್ರನ್ನ ನೋಡಿ ಮಾತಾಡಿಸಿದ್ದು. ಅದಾದ ನಂತರ ಸಾಂಗ್ ರೆಕಾರ್ಡಿಂಗ್ ಎಲ್ಲ ಆದ ನಂತರ ನಮಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತ ಸಿನಿಮಾ ಎಲ್ಲ ಕಂಪ್ಲೀಟ್ ಆದಮೇಲೆ ನಮಗೆ ಬರುತ್ತಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡಬೇಕಾದ್ರೆ ಹಿನ್ನೆಲೆ ಸಂಗೀತ ಅಂತ. ಆವಾಗ ಅದು ಹಿನ್ನೆಲೆ ಸಂಗೀತ ಮತ್ತು ಅಥವಾ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಾನು ಒಬ್ಬನೇ ಮಾಡಿದೆ. ಹೌದು, ಅಂದರೆ ಕಂಪೋಸ್ ಮಾಡಿ ಅರೇಂಜ್ ಮಾಡಿ ಕಂಡಕ್ಟ್ ಮಾಡಿದ್ದು ನಾನೇ. ಯಾಕಂದರೆ ನನಗೆ ಆಗಾಗಲೇ ನನಗೆ ಸಿನಿಮಾನಲ್ಲಿ ಕೆಲಸ ಮಾಡಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದ್ದಿದ್ದರಿಂದ ಅದು ನಾನೇ ಮಾಡಬೇಕು ಅಂತ ಅಶ್ವಥ್ ಸರ್ ಹೇಳಿದ್ರು. ಸೊ ಅದು ನಾನೇ ಮಾಡಿದೆ. ಆವಾಗ ಅವ್ರಿಗೆ ನನ್ನ ಬಗ್ಗೆ ತುಂಬ ಇಂಪ್ರೆಸ್ ಆಗಿ ನನ್ನ ತುಂಬ ಚೆನ್ನಾಗಿ ಮಾತಾಡಿಸಿ ನನ್ನ ಫೋನ್ ನಂಬರ್ ಎಲ್ಲ ತೊಗೊಂಡ್ರು. ಸೊ ನಮ್ಮ ಮೊದಲ ಭೇಟಿ ಅದು. ಓಕೆ, ನಾಗತಿಹಳ್ಳಿ ಚಂದ್ರಶೇಖರ್ ಜೊತೆ ನಿಮ್ಮ ಮೊದಲ ಭೇಟಿ ಅದು. ಓಕೆ ಸರ್, ಅದಾದ ಮೇಲೆ ಮನುಮೂರ್ತಿ ಸರ್ ಬಗ್ಗೆ ನಾನು ಮಾತಾಡಲೇಬೇಕು. ಅವ್ರ ಜೊತೆಗೆ ನಿಮಗೆ 12 ವರ್ಷ ಅವ್ರ ಜೊತೆಗೆ ಒಡನಾಟ ಇತ್ತು ಸರ್. ಎಷ್ಟು ಫಿಲ್ಮ್ಗಳಲ್ಲಿ ಮಾಡಿದ್ರಿ, ಯಾವ್ಯಾವ ಸೀರಿಯಲ್ಸಲ್ಲಿ ಮಾಡಿದ್ರಿ, ಆ್ಯಂಡ್ ಅವ್ರ ಜೊತೆಗಿನ ಒಡನಾಟ ಹೇಗಿತ್ತು ಏನು? ನನಗೆ ಈ ಕೊಟ್ರೆ ಶ್ರೀ ಕನಸಿನಲ್ಲಿ ನಾಗತಿಹಳ್ಳಿ ಅವ್ರದ್ದು ಭೇಟಿ ಆಯ್ತಲ್ಲ, ಅದಾದ ನಂತರ ಒಂದು 2 ತಿಂಗಳಾದ್ಮೇಲೆ ಒಂದು ಕರೆ ಬಂತು. ಅಂದರೆ ನಾಗತಿಹಳ್ಳಿ ಅವರು ಕಾಲ್ ಮಾಡಿದರು, ಸ್ಟೀಫನ್ ಒಂದು ಫ್ರೀ ಇದ್ರೆ ಇವತ್ತು ಸಂಜೆ ಬರೋಕ್ಕಾಗುತ್ತಾ ಅಂತ ಕೇಳಿದ್ರು. ನಾನು ಬರ್ತೀನಿ ಸರ್ ಅಂತ ಹೇಳಿ ಅವ್ರ ಮನೆಗೆ ಹೋದೆ. ಅಲ್ಲಿ ಹೋದಾಗ ಅವರು ಹೇಳಿದ್ರು, ನಮ್ಮ ಒಬ್ಬರು ಅಮೆರಿಕಾ ಫ್ರೆಂಡ್ ಒಬ್ಬರು ಮ್ಯೂಸಿಕ್ ಮಾಡೋಕ್ಕೆ ಬರ್ತಿದ್ದಾರೆ, ಮನುಮೂರ್ತಿ ಅಂತ, ಅವ್ರಿಗೆ ನೀವು ಅಸಿಸ್ಟ್ ಮಾಡಬೇಕು ಮ್ಯೂಸಿಕ್ ಅಂತ ಹೇಳಿದ್ರು. ಖಂಡಿತ ಮಾಡ್ತೀನಿ ಸರ್ ಅಂತ ಹೇಳಿದೆ. ಆಮೇಲೆ ಅವ್ರದ್ದು ಬ್ಯಾಕ್ಗ್ರೌಂಡ್ ಕೇಳಿದೆ. ಅವ್ರು ಬೇಸಿಕ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳಿದ್ರು, ಮ್ಯೂಸಿಕ್ ಅವ್ರಿಗೆ ಪ್ಯಾಷನ್ ಇದೆ ಅಂತ ಹೇಳಿದ್ರು. ಸೊ ಹಾಗೆ ನಾನು ಮನುಮೂರ್ತಿ ಜೊತೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಶುರು ಮಾಡ್ಕೊಂಡಿದ್ದು. ಓಕೆ ಸರ್, ಅದರಲ್ಲಿ ನೀವು ಅಮೆರಿಕಾನು ಅಂತ ಒಂದು ಚಿತ್ರಕ್ಕೆ, ಮೊದಲನೇ ಚಿತ್ರ ಅದು, ಮೊದಲನೇ ಚಿತ್ರಕ್ಕೆ ನಾನು ಮ್ಯೂಸಿಕ್ ಅರೇಂಜ್ ಮಾಡಿಕೊಟ್ಟೆ. ಅವರಿಗೆ ಟ್ಯೂನ್ಸ್ ಎಲ್ಲ ಅವರೇ ಮನುಮೂರ್ತಿ ಸರ್ ಮಾಡಿದ್ದು. ನಾನು ಮ್ಯೂಸಿಕ್ ಮತ್ತು ಅರೇಂಜ್ ಮಾಡಿ, ಆರ್ಕೆಸ್ಟ್ರೇಟ್ ಮಾಡಿ, ಕಂಡಕ್ಟ್ ಮಾಡಿ, ರೆಕಾರ್ಡ್ ಮಾಡಿ ಕೊಟ್ಟೆ ನಾನು. ಅದಾದ್ಮೇಲೆ ಸರ್ ನನ್ನ ಪ್ರೀತಿಯ ಹುಡುಗಿ ಮಾಡಿದ್ರಿ, ಪ್ರೀತಿ ಪ್ರೇಮ ಪ್ರಾಣಿಯ ಮಾಡಿದ್ರಿ, ಜೋಗ್ ಫಾಲ್ಸ್ ಮಾಡಿದ್ರಿ, ಅಮೃತಧಾರೆ ಮಾಡಿದ್ರಿ, ಮುಂಗಾರು ಮಳೆ ಸರ್ ಎಂತ ಹಿಟ್ ಫಿಲ್ಮ್ ಅದು ಮಾಡಿದ್ರಿ. ಅದಾದ್ಮೇಲೆ ಚೆಲುವಿನ ಚಿತ್ತಾರ ಮಾಡಿದ್ರಿ, ಮಿಲನ ಮಾಡಿದ್ರಿ. ಅದಾದ್ಮೇಲೆ ಹೆತ್ತರೆ ಹೆಣ್ಣನ್ನ ಹೆರಬೇಕು ಮಾಡಿದ್ರಿ. ಆಮೇಲೆ ಈ ಬಂಧನ ಸರ್, ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋದಾದ್ರೆ. ನನ್ನ ಮನುಮೂರ್ತಿ ಸರ್ ನನ್ನ ಕೊಲಾಬರೇಷನ್ ಏನಿದೆಯೋ, ನಾವಿಬ್ಬರು ಸೇರಿ ಒಂದು ಸಾಕಷ್ಟು ಒಳ್ಳೆ ಸಂಗೀತ ನಮ್ಮ ಫಿಲ್ಮ್ ಇಂಡಸ್ಟ್ರಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ವಿ. ಸ್ಟಾರ್ಟಿಂಗ್ ಫ್ರಮ್ ಅಮೇರಿಕಾ. ಆಮೇಲೆ ನನಗೆ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಸಂಗೀತ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು ಮುಂಗಾರು ಮಳೆಯಿಂದ. ಅದು ಬೇರೆ ಥರ ಡೈಮೆನ್ಷನ್ ಮಾಡಬೇಕು ಅಂತ ನಾವಿಬ್ಬರು ಮಾತಾಡ್ಕೊಂಡ್ವಿ. ಅವರು ಟ್ಯೂನ್ ಮಾಡಿಕೊಡೋರು, ನಾನು ಅದಕ್ಕೆ ನೀವು ಕೇಳಿರ್ಬೋದು ಅನಿಸುತ್ತಿದೆ ಸಾಂಗ್ ಎಲ್ಲ, ಅದರಲ್ಲಿ ಗಿಟಾರ್ ಬೀಟ್ಸ್ ಇದೆಯಲ್ಲ, ಓಪನಿಂಗು ಎಲ್ಲ, ಸ್ಯಾಕ್ಸಫೋನ್ ಎಲ್ಲ ನಾನೇ ಅದು ಬೀಟ್ಸ್ ಕಂಪೋಸ್ ಮಾಡಿದ್ದು, ಮ್ಯೂಸಿಕ್ ಅರೇಂಜ್ ಮಾಡಿದ್ದು, ಪ್ರೋಗ್ರಾಮಿಂಗ್ ಕೂಡ ನಾನೇ ಮಾಡಿದ್ದು. ಸೊ ಅಲ್ಲಿಂದ ಒಂದು ಬೇರೆ ಥರನೇ ಒಂದು ಮ್ಯೂಸಿಕ್ನ ನಾವು ಇಂಡಸ್ಟ್ರಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ವಿ. ಅಲ್ಲಿಂದ ಒಂದು ಹೊಸ ರೀತಿಯಾದ ಮ್ಯೂಸಿಕ್ನ ಸಂಗೀತನ ಕೊಡ್ತಾ ಹೋದ್ರಿ. ಓಕೆ ಸರ್, ಅದ್ರ ಬಗ್ಗೆ ಇನ್ನೊಂದಿಷ್ಟು ಮಾತುಗಳನ್ನ ನಾನು ನಿಮ್ಮ ಜೊತೆ ಮಾತಾಡಬೇಕು. ಎಸ್ಪೆಷಲಿ ಮುಂಗಾರು ಮಳೆ ಬಗ್ಗೆ ನಾನು ಮಾತಾಡಲೇಬೇಕು. ಅದಾದ್ಮೇಲೆ ಒಲವೇ ಜೀವನ ಸಾಗ ಲೆಕ್ಕಾಚಾರ ಅನ್ನುವಂಥ ಫಿಲ್ಮ್, ಅಲ್ಲಿ ತನಕ ನೀವು ಮನುಮೂರ್ತಿ ಸರ್ ಜೊತೆ ವರ್ಕ್ ಮಾಡ್ತೀರಾ ಸರ್. ನಾನು ನಾರ್ಮಲಿ ಕೇಳ್ಪಟ್ಟ ಹಾಗೆ ಮನುಮೂರ್ತಿ ಸರ್ ಸಾಂಗ್ಸ್ ಅಂತ ಬಂದಾಗ ಅಥವಾ ಫಿಲ್ಮ್ಸ್ ಅಂತ ಬಂದಾಗ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಯಾವಾಗಲೂ ನಿಮ್ಮ ಹೆಸರು ಕೇಳ್ಪಡ್ತಾ ಇರ್ತೀವಿ. ಅದರ ಜೊತೆಗೆ ನಾನೊಂದು ಪ್ರೋಗ್ರಾಮಲ್ಲಿ ಕೇಳ್ಪಟ್ಟಿದ್ದೆ, SPB ಸರ್ ನಿಮ್ಮ ಹೆಸರನ್ನ ಉಲ್ಲೇಖ ಮಾಡೋ ಒಂದು ಕಡೆ ಮಾತಾಡ್ತಾರೆ. ಅದ್ರ ಬಗ್ಗೆ ಮಾತನಾಡೋದಾದ್ರೆ. ಅದೇ ನಾನು ಹೇಳಿದ್ನಲ್ಲ, ಅವರು ಟ್ಯೂನು ತುಂಬ ಚೆನ್ನಾಗಿ ಕಂಪೋಸ್ ಮಾಡಿ ಕೊಡೋರು. ಸೊ ಟ್ಯೂನ್ಗೆ ಒಬ್ಬ ಮ್ಯೂಸಿಕ್ ಅರೇಂಜರ್ಗೆ, ಮ್ಯೂಸಿಕ್ ಅರೇಂಜಿಂಗ್ ಅಂದರೆ ಏನಂದರೆ, ಇವಾಗ ಟ್ಯೂನು ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಕಂಪೋಸ್ ಮಾಡ್ತಾರೆ, ಆ ಟ್ಯೂನ್ಗೆ, ಆ ಸಿಚುವೇಶನ್ಗೆ
ಬೇಕಾಗಿರುವಂಥ ಒಂದು BGMs ಅಂತ ಹೇಳ್ತೀವಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತ ಹೇಳ್ತೀವಿ, ಅದೆಲ್ಲ ಕ್ರಿಯೇಟ್ ಮಾಡೋದು, ಕಂಪೋಸ್ ಮಾಡೋದು, ಅರೇಂಜ್ ಮಾಡೋದು, ಕಂಡಕ್ಟ್ ಮಾಡೋದು, ಆರ್ಕೆಸ್ಟ್ರೇಟ್ ಮಾಡೋದು, ಅದೆಲ್ಲ ಒಬ್ಬರು ಮ್ಯೂಸಿಕ್ ಅರೇಂಜರ್ ಕೆಲಸ. ಆ ಕ್ಯಾಟಗರಿಗೆ ನಾನು ಬರ್ತೀನಿ. ಸೊ ಹಾಗಾಗಿ ಅವರು ಸಿಕ್ಕಾಪಟ್ಟೆ ಫ್ರೀಡಮ್ ಕೊಟ್ಟಿದ್ರು. ಅಂದರೆ ಯಾವ ರೀತಿ ಅಂದರೆ ಯಾವ ಇನ್ಸ್ಟ್ರೂಮೆಂಟ್ ಬೇಕಾದರೂ ಯೂಸ್ ಮಾಡಬೇಕಾದಾಗಿತ್ತು. ಸೊ ಫಸ್ಟ್ ಟೈಮು ನಾನು ಮುಂಗಾರು ಮಳೆನಲ್ಲಿ ವೈಲಿನ್ ಸೆಕ್ಷನ್ ಹೇಳ್ಬೇಕಂದ್ರೆ 26 ವೈಲಿನು, 11 ವಿಯಾಲು, 4 ಚೆಲೋ, 2 ಡಬಲ್ ಬಾಸ್ ಯೂಸ್ ಮಾಡಿದೆ. ಅದು ನಾನು ಬಾಂಬೆಲಿ ಯೂಸ್ ಮಾಡಿದ್ದು ಆ ಒಂದು ಅದೇ ಸ್ಟ್ರೆಂತ್ನ ನಾನು ಈ ಸಿನಿಮಾಗೆ ಫಸ್ಟ್ ಟೈಮ್ ಯೂಸ್ ಮಾಡಿದ್ದು. ಮತ್ತೆ ಫ್ಲೂಗಲ್ ಆರ್ನ್ ಅಂತ ಇನ್ನೊಂದು ಹೊಸ ಒಂದು ಇನ್ಸ್ಟ್ರೂಮೆಂಟ್, ಬ್ರಾಸ್ ಇನ್ಸ್ಟ್ರೂಮೆಂಟ್, ಅದು ಫಸ್ಟ್ ಟೈಮ್ ಕನ್ನಡದಲ್ಲಿ ಇಂಟ್ರೊಡ್ಯೂಸ್ ಮಾಡಿದೆ ನಾನು. ಹೊಸ ಆವಿಷ್ಕಾರಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅಂತ ಆಯ್ತು ಅಲ್ವಾ? ಹೌದು. ಅದ್ರ ಜೊತೆಗೆ ಸರ್, ಇತ್ತೀಚೆಗೆ ಕೇಳ್ಪಡ್ತಿದ್ವಿ, ಸ್ಕೋರ್ ಇರಬಹುದು, ಬ್ಯಾಕ್ಗ್ರೌಂಡ್ ಸ್ಕೋರ್ ಇರಬಹುದು, BGM, ಆಮೇಲೆ ರೀ ರೆಕಾರ್ಡಿಂಗು, ಸರ್ ಇವೆಲ್ಲ ಕೇಳ್ಪಡ್ತಿರೋದೇ ಮೊದಲನೇ ಬಾರಿಗೆ. ಸರ್ ಹೆಂಗ್ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ನೀವು ಹೇಳೋದಾದ್ರೆ? ಅಂದರೆ ನೋಡಿ, ಈಗ ಒಂದು ಸಿಚುವೇಶನ್, ಇವಾಗ ಉದಾಹರಣೆಗೆ ಅನಿಸಿತು ಯಾಕೋ ಇಂದು ಆ ಸಾಂಗ್ ಇದೆಯಲ್ಲ, ಅದು ನಮಗೆ ಯೋಗರಾಜ್ ಭಟ್ ಅವರು, ಅವನು ಫಸ್ಟ್ ಟೈಮು ಹುಡುಗಿ ನೋಡಿದಾಗ ಅವನಿಗೇನೋ ಒಂದು ಆ ಫೀಲಲ್ಲಿ ಹಾಡ್ತಾನೆ. ಜಯಂತ್ ಕೈಕಿಣಿ ಸರ್ ಅವರು ಅದ್ಭುತವಾದ ಸಾಲುಗಳು ಬರ್ಕೊಟ್ರು. ಅದು ಮಾತಾಡ್ದಂಗೆ ಇದೆ, ಅನಿಸುತ್ತಿದೆ ಯಾಕೋ ಇಂದು ಅಂತಾನೆ ಇದೆ. ಸೊ ಅದಕ್ಕೆ ಒಂದು ಎಕ್ಸ್ಟ್ರಾರ್ಡಿನರಿ ಆಗಿ BGMs ಕ್ರಿಯೇಟ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿಕೊಟ್ರು. ಸೊ ಅದಕ್ಕೆ ನಾನು ಸಾಕಷ್ಟು ಥಿಂಕ್ ಮಾಡಿ ಒಂದು 2 days ಆಯಿತು ಮಾಡಿ, ಒಬ್ಬನೇ ಕೂತ್ಕೊಂಡು ಸ್ಟುಡಿಯೋನಲ್ಲಿ. ಅದಕ್ಕೆ ಫಸ್ಟ್ ನನ್ನ ಫೇವ್ರೆಟ್ ಇನ್ಸ್ಟ್ರೂಮೆಂಟು ಗಿಟಾರು. ಸೊ ಆ ಗಿಟಾರಿಂದನೇ ಶುರು ಮಾಡಿದೆ. ಆ ಗಿಟಾರಿಂದ ಶುರು ಮಾಡಿ ಆಮೇಲೆ ಸ್ಯಾಕ್ಸೋಫೋನು, ಅದಕ್ಕೆ ಹೋಗಿ ಅಲ್ಲಿಂದ ಮತ್ತೆ ಸೆಕೆಂಡ್ BGM ಗಿಟಾರು, ಮತ್ತೆ ಥರ್ಡ್ BGM ಫ್ಲೂಗಲ್ ಆರ್ನಲ್ಲಿ ಯೂಸ್ ಮಾಡಿದ್ದು ನಾನು. ಆಮೇಲೆ ಸೋಲೋ ವೈನಿನಲ್ಲಿ ಎಂಡ್ ಮಾಡಿದ್ದೀನಿ. ಸೊ ಇಷ್ಟೊಂದು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ನನಗೆ ಇದೊಂದು ಒಳ್ಳೆ ಸಿನಿಮಾ, ಒಳ್ಳೆ ಸಿಚುವೇಶನ್ನು, ಒಳ್ಳೆ ಟ್ಯೂನು, ಆಮೇಲೆ ಒಳ್ಳೆ ಡೈರೆಕ್ಟ್ರು ನನಗೆ ಹೆಲ್ಪ್ ಮಾಡಿದ್ರು. ಹೌದು ಅಲ್ವಾ ಸರ್? ಅದಾದ ಮೇಲೆ ಬರುವಂತಹ ಮುಖ್ಯವಾದ ಘಟ್ಟ ಯಾವುದು ಅಂತಂದ್ರೆ ಪ್ಯಾರಿಸ್ ಪ್ರಣಯ ಸರ್. 8 ಹಾಡುಗಳು, ಆ 8 ಹಾಡುಗಳು ಕೂಡ ಅತ್ಯಂತ ಅದ್ಭುತವಾಗಿ ಮೂಡಿ ಬಂದಿದ್ದಾವೆ. ಅದರಲ್ಲೂ ಕೂಡ ಕೃಷ್ಣ ನೀ ಬೇಗನೆ ಬರೋ ಸಾಂಗು, ಅದು ಎಷ್ಟು ಡಿವೋಷನಲ್ ಆಗಿ ಬಂದಿದೆಯೋ ಅಷ್ಟೇ ಆ ಟ್ಯೂನ್ ಜೊತೆಗೆ ಕಂಪೋಸ್ ಆಗಿ ಅಷ್ಟೇ ಅದ್ಭುತವಾಗಿ ಆ ಒಂದು ಮೂವಿಯಲ್ಲಿ ಮೂಡಿ ಬಂದಿದೆ. ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋದಾದ್ರೆ? ಖಂಡಿತವಾಗ್ಲೂ ಇದು ಈ ಸಿನಿಮಾಗೆ ಆಲ್ರೆಡಿ ಬೇರೆ ಮ್ಯೂಸಿಕ್ ಡೈರೆಕ್ಟ್ರು ಎಂಗೇಜ್ ಆಗಿದ್ರು. ಸೊ ಒಂದು ದಿವಸ ನನಗೆ ಗೊತ್ತು, ಅದು ಪ್ಯಾರಿಸ್ ಪ್ರಣಯದು ಒಂದು ಅನೌನ್ಸ್ ಆಗಿದೆ, ನಾಗ್ತಿಳಿ ಅವ್ರದ್ದು, ಅದ್ರದ್ದು ವರ್ಕ್ ನಡೀತಾ ಇದೆ ಅಂತ ಗೊತ್ತಾಯಿತು. ಆಮೇಲೆ ಒಂದು ದಿವಸ ಒಂದು ಫೈನ್ ಡೇ ಹಿಂಗೆ ಕಾಲ್ ಮಾಡಿದ್ರು, ಸ್ಟೀವನ್ ನಾಳೆ ಬೆಳಗ್ಗೆ 6 ಗಂಟೆಗೆ ನಮ್ಮ ಮನೆಗೆ ಬರೋಕ್ಕಾಗತ್ತಾ ಅಂತ ಕರೆದ್ರು. ಸರಿ ಆಯಿತು ಸರ್ ಬರ್ತೀನಿ ಅಂತ ನಾನು ನಾಗ್ತಿಳಿ ಅವ್ರ ಮನೆಗೆ ಹೋದೆ. ಸೊ ಬೆಳಗ್ಗೆ ಅವ್ರ ಮನೆ ಹತ್ರ SLV ಹೋಟ್ಲಿದೆ, ಅಲ್ಲಿ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಅಲ್ಲೇ ವಾಕ್ ಮಾಡ್ಕೊಂಡು ಬಂದು ಅಲ್ಲೇ ನಿಂತ್ಕೊಂಡು ಕಾಫಿ ಕುಡಿತಾ, ಅಲ್ಲೊಂದು ಪಾರ್ಕ್ ಇದೆ, ವಾಕ್ ಮಾಡ್ತಾ ಬಂದು ಕಾಫಿ ಕುಡಿದು ವಾಕ್ ಮಾಡಿದ್ವಿ. ವಾಕ್ ಮಾಡಿಬಿಟ್ಟು ಅದು ಕಾರು ಡ್ರೈವರ್ ತಗೊಂಡು ನಿಲ್ಲಿಸ್ತಾ, ಅವಾಗ ಅಲ್ಲಿ ಕೂತ್ಕೊಂಡು ಒಳಗೆ ಕೂತ್ಕೊಂಡ್ವಿ. ಇಡ್ಲಿ ಟಿಫನ್ ಹೇಳಿದರು. ಅದು ಬರೋಷ್ಟರೊಳಗೆ, ಸ್ಟೀಫನ್ ಇವಾಗ ಪ್ಯಾರಿಸ್ ಪ್ರಣಯ ಸಿನಿಮಾ ಲಾಂಚ್ ಮಾಡಿದ್ದೀನಿ ಗೊತ್ತಾಯ್ತಲ್ವ ನಿನಗೆ? ಗೊತ್ತಿದೆ ಸರ್, ಅದಕ್ಕೆ ನಮ್ಗೆ ಯಾಕೋ ಸರಿ ಹೋಗ್ತಾ ಇಲ್ಲ ಕಂಪೋಸ್ ಟ್ಯೂನ್ಸ್ ಎಲ್ಲ. ಹಾಗಾಗಿ ನಮ್ಮ ರಿಚರ್ಡ್ ಲೂಯಿಸು, ನಮ್ಮ ಸಾಧು ಕೋಕಿಲ ಇಬ್ರು ಈ ಸಿನಿಮಾಗೆ ಸ್ಟೀಫನ್ ಇಸ್ ದ ಪರ್ಫೆಕ್ಟ್ ಪರ್ಸನ್ ಸರ್ ಅಂತ ಹೇಳಿದ್ದಾರೆ. ಅದಕ್ಕೆ ಸಾಕಷ್ಟು ಡಿಸ್ಕಷನ್ ಆಗಿ ನಾನು ನಿನಗೆ ಆಪರ್ಚುನಿಟಿ ಕೊಡ್ತೀನಿ, ನೀನೇ ಮಾಡ್ತೀಯ ಅಂತ ಕೇಳಿದ್ರು. ನನಗೆ ಖುಷಿ ಆಗೋಯ್ತು, ಅವ್ರು ಎಂಥ ದೊಡ್ಡ ಡೈರೆಕ್ಟ್ರು ಅಂತ ಒಳ್ಳೆ ಆಪರ್ಚುನಿಟಿ ಕೊಡ್ತಾರೆ ಅಂದ್ಬಿಟ್ಟು, ಖಂಡಿತ ಮಾಡಿಕೊಡ್ತೀನಿ ಸರ್, ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿದೆ. ಸೊ ದಟ್ಸ್ ಹೌ ಐ ವಾಸ್ ಹೈರ್ಡ್ ಫಾರ್ ಪ್ಯಾರಿಸ್ ಪ್ರಣಯ. ಅದು ಕಂಪೋಸಿಂಗ್ ಎಲ್ಲ ನಮಗೆ ಈ ಬೆಸ್ಟ್ ಕ್ಲಬ್ ಅಂತ RR ನಗರಲ್ಲಿದೆ, ಅಲ್ಲಿ ಆಗಿದ್ದು. ವಂಡರ್ಫುಲ್ ಟೈಮ್ ಅದು. ಎಲ್ಲ ನಾನು ರಿಚರ್ಡ್ ಲೂಯಿಸ್ ಎಲ್ಲ ಕೂತ್ಕೊಂಡು ಸಾಕಷ್ಟು ಚರ್ಚೆ ಮಾಡಿ ಶುರು ಮಾಡಿದ್ವಿ ಕೆಲಸ. ಸೊ ಒಂದೊಂದು ಸಿಚುವೇಶನು ತುಂಬ ಚೆನ್ನಾಗಿತ್ತು, ತುಂಬ ಚಾಲೆಂಜಿಂಗ್ ಆಗಿತ್ತು. ಅದು ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಅದು ನಮ್ಮ ಇಂಡಿಯನ್ ಮ್ಯೂಸಿಕ್ ವೆಸ್ಟರ್ನ್ ಮ್ಯೂಸಿಕ್ ಒಂದು ಕಾನ್ವರ್ಸೇಷನ್ ಇಟ್ಟಿದ್ದೀನಿ. ಆಮೇಲೆ ಟ್ಯಾಪ್ ಡ್ಯಾನ್ಸು, ಭರತನಾಟ್ಯಂ ಒಂದು ಕಾನ್ವರ್ಸೇಷನ್ ಇಟ್ಟಿದ್ದೀನಿ. ಈ ಥರ ಎಲ್ಲ ಸಾಕಷ್ಟು ಒಳ್ಳೊಳ್ಳೆ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು. ಆಮೇಲೆ ನಾನು ಕಂಪೋಸಿಂಗ್ ಶುರು ಮಾಡ್ತಾ ಇದ್ದಾಗ ಒಂದು ಸಿಚುವೇಶನ್ ಬಂತು, ಕ್ಲೈಮ್ಯಾಕ್ಸ್ ಹತ್ತತ್ರ ಒಂದು ಸಿಚುವೇಶನು. ಅದು ಕೃಷ್ಣ ನೀ ಬೇಗನೆ ಬಾರೋ ಅನ್ನೋ ಒಂದು ಲಿರಿಕ್ಸ್ನ ಕೊಟ್ಟರು. ಅದು ಆಲ್ರೆಡಿ ಇಟ್ಸ್ ಎ ಪಾಪ್ಯುಲರ್ ಕರ್ನಾಟಿಕ್ ಮ್ಯೂಸಿಕಲ್ಲಿ, ತುಂಬ ಪಾಪ್ಯುಲರ್. ಆಲ್ರೆಡಿ ಹರಿಹರನ್ನು ಇವರೆಲ್ಲ ಹಾಡಿದ್ದಾರೆ, ಅದು ತುಂಬ ಭಾಳ ಪಾಪ್ಯುಲರ್ ಆಗಿದೆ. ಅದು ಫ್ಯೂಷನ್ ವರ್ಷನು ಮಾಡಿದ್ದಾರೆ.
ಸೊ ನೀನು ಬೇರೆ ಒಂದು ಟ್ಯೂನ್ ಮಾಡಬೇಕು, ಇದು ಕ್ಲೈಮ್ಯಾಕ್ಸ್ ಸೀನು ತುಂಬ ಎಮೋಷ್ನಲ್ ಆಗಿರಬೇಕು. ಆ ಸಿಚುವೇಶನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಅಲ್ಲಿಂದ ಆ ಸಾಂಗ್ ಮುಗಿದ ನಂತರ ಆ ಹೀರೋ ಕರ್ಕೊಂಡು ಹೋಗ್ತಾನೆ ಅಂತ. ಸೊ ನಾನು ಭಾಳ ತುಂಬ ಯೋಚನೆ ಮಾಡಿ ಯಾವ ರಾಗ ಈ ಸಾಂಗ್ಗೆ ಯೂಸ್ ಮಾಡೋದು ಅಂತ ತುಂಬ ಯೋಚನೆ ಮಾಡಿ ನಮ್ಮ ಗುರುಗಳನ್ನೆಲ್ಲ ನೆನೆಸ್ಕೊಂಡು, ನಮ್ಮ ಪರಮೇಶ್ವರ ಹೆಗಡೆ ಗುರುಗಳನ್ನ, ವಿದ್ವಾನ್ ವೆಂಕಟಪ್ಪ ಅವ್ರನ್ನೆಲ್ಲ ನೆನೆಸ್ಕೊಂಡು ಶುರು ಮಾಡಿದೆ. ನನಗೆ ಸಿಕ್ಕಿದ್ದು ಒಳ್ಳೆ ಇದಕ್ಕೆ ಸೂಕ್ತವಾದ ರಾಗ ಅಂದರೆ ಆಹಿರ್ ಭೈರವ್ ಅಂತ. ಅದನ್ನು ನಮ್ಮ ಕರ್ನಾಟಕಲ್ಲಿ ಚಕ್ರವಾಕ ಅಂತ ಹೇಳ್ತೀವಿ. ಅದು ಮಧ್ಯಮನ ಷಡ್ಜ ಮಾಡ್ಕೊಂಡ್ಬಿಟ್ರೆ ಅದು ಸರಸಾಂಗಿ ಥರ ಕೇಳುತ್ತೆ, ಹಿಂದೂಸ್ತಾನಿ ನಟ ಭೈರವ್ ಥರ ಕೇಳುತ್ತೆ. ಸ ರೇ ಗ ಮ ಪ ದ ನಿ ಸ ಸ ನಿ ದ ಪ ಮ ಗ ರೇ ಸ, ಇದು ಆಹಿರ್ ಭೈರವ್. ಸ ಮ ಮಾನ ಷಡ್ಜ ಸ ರಿ ಗ ಮ ಪ ದ ನಿ ಸ ಸ ನಿ ದ ಪ ಮ ಗ ರಿ ಸ, ಸರಸಾಂಗಿ ಥರ ಕೇಳುತ್ತೆ. ಸೊ ನಮಗೇನಾಗುತ್ತೆ ಅಂದರೆ ವೆಸ್ಟರ್ನ್ ಮ್ಯೂಸಿಕಲ್ಲಿ ನಾವು ಕಾರ್ಡ್ ಅಂತ ಒಂದಿದೆ, ಒಂದು ಹಾರ್ಮೋನಿ ಅಂತ, ಅದು ಬ್ಯಾಕ್ ಬೋನ್ ಆಫ್ ವೆಸ್ಟರ್ನ್ ಮ್ಯೂಸಿಕ್. ನಾವು ಯಾವುದೇ ರಾಗಕ್ಕೆ ಅಪ್ಲೈ ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ಷಡ್ಜ ಮೂವ್ ಆಗಿಬಿಡ್ತದೆ. ಈ ಒಂದು ಸಾಯಿಂದ ಇನ್ನೊಂದು ಸಾಗೆ ಷಡ್ಜ ತೊಗೊಂಡ್ಬಿಡ್ತದೆ ಆ ಕಾರ್ಡ್ರಿಂದ. ಹಾಗಾಗಿ ನಾನೇನು ಮಾಡಿದೆ, ಅದು ಆಹಿರ್ ಭೈರವ್ ಅಂತ ಅಂದ್ಕೊಂಡು ಕಂಪೋಸ್ ಮಾಡಿದ್ದು. ಬಟ್ ಆದರೆ ಅದು ಸರಸಾಂಗಿ ನಟಭೈರವ್ ಥರ ಆಗೋಯ್ತು ಅದು. ಆಮೇಲೆ ಕಂಪೋಸ್ ಮಾಡಿ ಹಾಡಿದೆ, ಎಲ್ಲ ಪ್ರೋಗ್ರಾಮ್ ಮಾಡಿ, ಪಲ್ಲವಿನ ಹತ್ರ ಪ್ರೋಗ್ರಾಮ್ ಮಾಡಿ, ಕೃಷ್ಣ ನೀ ಬೇಗನೆ ಬಾರಿ ಅದೇ ಸಾಹಿತ್ಯ ಇಟ್ಕೊಂಡು ಅವ್ರಿಗೆ ಹಾಡು ತೋರಿಸ್ದೆ. ಅವರು ನಾಗ್ತಿಯೊಳಿಯವರು ಥ್ರಿಲ್ ಆಗಿಬಿಟ್ರು ಆ ಸಾಂಗ್ ಕೇಳ್ಬಿಟ್ಟು. ಇಡೀ ಅವ್ರ ಮನೆಯವ್ರನ್ನೆಲ್ಲ ಕರೆಸಿ, ಅವರು ಅವ್ರ ವೈಫ್ ಶೋಭಾ ಮೇಡಮ್, ನಮ್ಮ ಮಕ್ಕಳನ್ನ, ಕ್ಯಾಮ್ರಾಮ್ಯಾನ್ನ ಎಲ್ಲ ಕರೆಸಿ ಎಲ್ಲರ ಮುಂದೆ ಹಾಡಿಸಿ, ಆವಾಗ ಭಾಳ ಖುಷಿಯಾಗೋದು. ತುಂಬ ಚೆನ್ನಾಗಿ ಬಂದಿದೆ, ಇದು ಯಾರನ್ನ ಒಳ್ಳೆ ಸಿಂಗರ್ ಕೈಗೆ ಹಾಡಿಸ್ಬೇಕು ಅಂತ ಯೋಚನೆ ಮಾಡಿದ್ರು. ಆಗಷ್ಟೇ ದೇವದಾಸ ಸಿನಿಮಾ ಬಂದಿತ್ತು, ಯಾವುದು ನಮ್ಮ ಶಾರುಖ್ ಖಾನ್ ಅವ್ರದ್ದು ದೇವದಾಸ್ ಬಂದಿತ್ತು. ಅದರಲ್ಲಿ ನಮ್ಮ ಶ್ರೇಯಾ ಘೋಷಾಲ್ ತುಂಬಾ ಚೆನ್ನಾಗಿ ಹಾಡಿದ್ರು. ಇದನ್ನ ನಿಮಗೆ ಕೇಳಲೇಬೇಕು. ಶ್ರೇಯಾ ಘೋಷಾಲ್ ಅವ್ರನ್ನ ಮೊದಲು ಪರಿಚಯ ಮಾಡಿದ್ದು ನೀವೇ ಅಂತ ಎಲ್ಲ ಕಡೆಯೂ ಸುದ್ದಿ. ಅದು ಹೌದಲ್ವಾ ಸರ್? ಹೌದೌದು, ಖಂಡಿತ. ಅವಾಗ ಇದನ್ನ ಸಜೆಸ್ಟ್ ಮಾಡಿದವ್ರೆ ಶೋಭಾ ಮೇಡಮ್ ಮತ್ತೆ ಅವ್ರ ಮಕ್ಕಳು ಸಜೆಸ್ಟ್ ಮಾಡಿದ್ದು, ಇವ್ರನ್ನ ಟ್ರೈ ಮಾಡಿ ಸ್ಟಿಫನ್ ಚೆನ್ನಾಗಿದೆ, ಸಾಂಗ್ ಟ್ಯೂನ್ ಚೆನ್ನಾಗಿ ಬಂದಿದೆ, ಅವ್ರ ಕೈಗೆ ಹಾಡಿಸ್ಬಿಡಿ ಅಂತ. ಆವಾಗ ನಾವು ಬಾಂಬೆಗೆ ಹೋಗಿ ಶ್ರೇಯಾ ಹತ್ರ ಹಾಡ್ಸ್ಕೊಂಡ್ ಬಂದ್ವಿ. ದಟ್ ವಾಸ್ ಅವರ್ ಫಸ್ಟ್ ಸಾಂಗ್ ಇನ್ ಕನ್ನಡ. ವಾವ್, ವೆರಿ ಗುಡ್. ಅವ್ರನ್ನ ಇಲ್ಲಿಗೆ ಬಂದು ನಮ್ಮ ಕನ್ನಡದ ಹಾಡನ್ನ ಹಾಡ್ಸೋದು ಅಂದ್ರೆ ತುಂಬಾ ಸ್ಪೆಷಲ್ ಸರ್. ಥ್ಯಾಂಕ್ ಯು ಸೋ ಮಚ್. ಅಂತಹ ಅದ್ಭುತ ಪ್ರತಿಭೆನ ಇಲ್ಲಿ ನೀವು ಗುರುತಿಸಿದಕ್ಕೆ, ಅಂಡ್ ಅದರ ಜೊತೆಗೆ ಅದಕ್ಕೆ ನಿಮ್ಗೆ ಸ್ಟೇಟ್ ಅವಾರ್ಡ್ ಕೂಡ ಬಂದಿದೆ ಅಲ್ವಾ ಸರ್? ಅದಕ್ಕೆ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಅದ್ರದ್ದು ಒಂದು ದೊಡ್ಡ ಕತೆ ಇದೆ, ಆಮೇಲೆ ಹೇಳ್ತೀನಿ ಸ್ಟೇಟ್ ಅವಾರ್ಡ್.